ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಎರಡು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎರಡು ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಒಂದು ಕಂಪ್ಲೀಟ್ ರಿಮೋಟ್ ಪೊಸಿಷನ್, ಇನ್ನೊಂದು ಬಂದ್ಬಿಟ್ಟು ಆಫೀಸು. ಅದು ಒಂದು ರೆವೋಲ್ಟ್ ಅನ್ನೋ ಕಂಪ್ನಿ, ಇನ್ನೊಂದು ವರಾಕಲ್ ಕಂಪ್ನಿ. ಇವೆರಡನ್ನೂ ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಏನೇನು ರಿಕ್ವೈರ್ಮೆಂಟು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ಈಚ್ ಜಾಬ್ದನ್ನು ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದುಬಿಟ್ಟು ರೆವೋಲ್ಟು. ಇವರು ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಯಾವ ರೋಲ್ ಇದು ಏನು ರಿಕ್ವೈರ್ಮೆಂಟು ಮತ್ತು ಏನು ನೋಡ್ಕೊಂಬರೋಣ, ಏನು ವರ್ಕ್ ಮಾಡ್ತೀವಿ ಅಂತ ಅಂದರೆ ಇದರಲ್ಲಿ what will you doing? Provide our user with an outstanding customer experience to make Revolt user feel secure while listening our service. ಅಂದರೆ ಕಸ್ಟಮರ್ ಏನಾದ್ರು ಕಾಲ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಅವ್ರಿಗೆ ನಾವು ಅಪ್ರೋಪ್ರಿಯೇಟ್ ಮತ್ತು ಫ್ರೆಂಡ್ಲಿಯಾಗಿ ಆನ್ಸರ್ ಮಾಡಬೇಕು. ಅಂದರೆ ಅವ್ರಿಗೂ ಫೀಲ್ ಆಗಬೇಕು, ಪರವಾಗಿಲ್ಲ ನಾನು ಈ ಜಾಬ್ಗೆ ಅಂದರೆ ಇವ್ರು ಸರ್ವಿಸ್ ತೊಗೊಂಡಿರೋದ್ರಿಂದ ಬೆಸ್ಟ್ ಅನಿಸ್ಬೇಕು. ಪ್ರೊವೈಡಿಂಗ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ವಿ ಅವರ್ ಇನ್ ಆ್ಯಪ್, ಲೈವ್ ಚಾಟ್, ಫೋನ್ ಆ್ಯಂಡ್ ಇಮೇಲ್. ಅಂದರೆ ಅವ್ರ ಆ್ಯಪ್ ಇರುತ್ತೆ, ಟೀಮ್ಸ್ ಇರುತ್ತೆ, ಮತ್ತು ಫೋನ್ ಚಾಟ್, ಇಮೇಲ್ ಮುಖಾಂತರ ಅವ್ರಿಗೆ ಕಸ್ಟಮರ್ ಕ್ವೇರೀಸ್ ಏನಾರು ಇದ್ದರೆ ನಾವು ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಾರೆ. ಮತ್ತು ರೆಪ್ರೆಸೆಂಟಿಂಗ್ ರೆವೋಲ್ಟ್ ಆನ್ಲೈನ್ ಅಟ್ ಆಲ್ ಟೈಮ್ಸ್, ಅಂದರೆ ಆನ್ಲೈನಲ್ಲೇ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಕೊಲಾಬ್ರೇಟಿಂಗ್ ವಿತ್ ಅದರ್ ಟೀಮ್ ಇಂಟೆನ್ಷನಲಿ ಟು ಟ್ಯಾಕಲ್ ಎನಿ ಕಸ್ಟಮರ್ ಇಶ್ಯೂ. ಅಂದರೆ ಬೇರೆ ಬೇರೆ ಟೀಮವ್ರ ಜೊತೆ ಈ ಥರ ಇಶ್ಯೂ ಬರ್ತಿದೆ, ಪ್ರಾಡಕ್ಟ್ ಟೀಮವ್ರ ಜೊತೆ ಮಾತಾಡಿ ಎಂತಕ್ಕೆ ಇಶ್ಯೂ ಬರ್ತಿದೆ ಅಂತೆಲ್ಲ ನಾವು ಮಾತಾಡ್ಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ವಾಟ್ ವಿಲ್ ಯು ನೀಡ್ ಅಂತ ಅಂದರೆ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್, ಮಿನಿಮಮ್ ಇಂಗ್ಲೀಷ್ ಕ್ವಾಲಿಫಿಕೇಷನ್ ಬೇಕು. ಮತ್ತು ಬ್ಯಾಚುಲರ್ಸ್ ಡಿಗ್ರಿ ಆರ್ ಈಕ್ವಲೆಂಟ್, ಅಂದರೆ PU ಆಗಿರೋರು ಅಪ್ಲೈ ಮಾಡ್ಬೋದು, ಮತ್ತು ಬ್ಯಾಚುಲರ್ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಅಂದರೆ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು ನಮಗೆ. ಮತ್ತು ಎಬಿಲಿಟಿ ಟು ಎಕ್ಸ್ಪ್ಲೈನ್ ಕಾಂಪ್ಲೆಕ್ಸ್ ಇಶ್ಯೂ ಇನ್ ಆನ್ ಈಸಿ ಆ್ಯಂಡ್ ಅಂಡರ್ಸ್ಟ್ಯಾಂಡಬಲ್ ಮ್ಯಾನರ್. ಅಂದರೆ ಏನೋ ಕಾಂಪ್ಲೆಕ್ಸ್ ಇಶ್ಯೂ ಇರುತ್ತೆ ಅಂದ್ಕೊಳ್ಳಿ, ಅದನ್ನ ನಾವು ಆರಾಮಾಗಿ ಎಕ್ಸ್ಪ್ಲೈನ್ ಮಾಡಬೇಕು, ಅಂದರೆ ಕಾನ್ಫಿಡೆನ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಅನಾಲಿಟಿಕಲ್ ಸ್ಕಿಲ್ಸ್ ಇರಬೇಕು, ಅನಾಲಿಟಿಕಲ್ ಮೈಂಡ್ ಸೆಟ್ ಇರಬೇಕು ಅಂತ. ಮತ್ತು ಎಂಪತಿ ಆ್ಯಂಡ್ ಲವ್ ಫಾರ್ ಹೆಲ್ಪಿಂಗ್ ಪೀಪಲ್, ಅಂದರೆ ಪೀಪಲ್ಗೆ ಹೆಲ್ಪ್ ಮಾಡೋಕ್ಕೆ, ಅಂದರೆ ಕಸ್ಟಮರ್ ಸಪೋರ್ಟಲ್ಲಿ ಅದೇ ಥರ ಅಲ್ಲ, ಸೊ ವರ್ಕ್ ಮಾಡೋಕ್ಕೆ ಚೆನ್ನಾಗಿ ನಾಲೆಡ್ಜ್ ಇರಬೇಕು. ಆ್ಯಂಡ್ ಇಂಡಿಪೆಂಡೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಟಿಟ್ಯೂಡ್ ಇರಬೇಕು, ಅಂದರೆ ಪ್ರಾಬ್ಲಮ್ ಏನೇ ಬಂದ್ರೂ ಸಾಲ್ವ್ ಮಾಡ್ತೀನಿ, ಈಸಿಯಾಗಿ ಸಾಲ್ವ್ ಮಾಡ್ತೀನಿ, ಆ ಥರ ಇರಬೇಕು ಅಂತ ಹೇಳ್ತಾರೆ. ನೈಸ್ ಟು ಹ್ಯಾವ್, ಅಂದರೆ ಫ್ಲೂಯೆನ್ಸಿ ಇನ್ ಮಲ್ಟಿಪಲ್ ಲ್ಯಾಂಗ್ವೇಜ್ ಇದ್ದರೆ ನೈಸ್ ಟು ಹ್ಯಾವ್ ಅಂತೆ. ಮತ್ತು ಇವರು ಈ ಕಂಪ್ನೀಲಿ ವರ್ಕ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ ವಿ ಆರ್ ಗ್ಲೋಬಲ್ ಫೈನಾನ್ಷಿಯಲ್ ಸೂಪರ್ ಆ್ಯಪ್ ಅಂತೆ. ಸೊ ವಿ ಹ್ಯಾವ್ ಟು ಬಿಲೀವ್ ಅವೈಲೇಬಲ್ 24/7, ಅಂದರೆ ಇದು ರೊಟೇಷನಲ್ ಶಿಫ್ಟ್ ಇರುತ್ತೆ, ನಾವು ವರ್ಕ್ ಮಾಡಬೇಕು. ದಟ್ ಸಮ್ಟೈಮ್ಸ್ ಮೀನ್ ವರ್ಕಿಂಗ್ ನೈಟ್ ಆ್ಯಂಡ್ ವೀಕೆಂಡ್ಸ್, ಅಂದರೆ ವೀಕೆಂಡ್ಸಲ್ಲಿ ವರ್ಕ್ ಮಾಡಬೇಕು. ವಿ ವಿಲ್ ಕಾಂಪನ್ಸೇಟ್ ಯು ಫಾರ್ ನೈಟ್ ಶಿಫ್ಟ್, ಬಟ್ ವಿ ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟಿಲ್ ಇಸಂಟ್ ಫಾರ್ ಎವ್ರಿ ಒನ್, ಸೊ ಪ್ಲೀಸ್ ಬೇರ್ ದಟ್ ಈಸ್ ದ ಮೈಂಡ್ ಬಿಫೋರ್ ಅಪ್ಲೈಯಿಂಗ್. ಅಂದರೆ ನೈಟ್ ಶಿಫ್ಟ್ಗೆ ಕಾಂಪನ್ಸೇಷನ್ ಮಾಡ್ತಾರೆ, ಬಟ್ ಎಲ್ರಿಗೂ ಅಮೌಂಟೇ ಮ್ಯಾಟರ್ ಆಗಿರಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಜೊತೆ. ಇದರಲ್ಲಿ ವೀಕೆಂಡ್ ಶಿಫ್ಟ್, ರೊಟೇಷನಲ್ ಶಿಫ್ಟಲ್ಲಿ ಎಲಿಜಿಬಲ್ ಇದ್ದೀರಾ, ಇಂಟ್ರೆಸ್ಟ್ ಇದೆ, ಮಕ್ಕಳು ಮಾಡ್ತೀನಿ ಅಂತವ್ರು ಅಪ್ಲೈ ಮಾಡಿ ಜಾಬ್ಗೆ ಅಂತ ಹೇಳ್ತಿದ್ದಾರೆ. ಸೊ ಇಫ್ ಯು ಡೋಂಟ್ ಸಿ ಯುವರ್ ಲಾಂಗ್ ಟರ್ಮ್ ಫ್ಯೂಚರ್ ಇನ್ ಕಸ್ಟಮರ್ ಸಪೋರ್ಟ್, ದಸ್ಟ್ ಕೂಲ್ ಟು, ಅಂದರೆ ಕಸ್ಟಮರ್ ಸಪೋರ್ಟಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇಡ, ಅಪ್ಲೈ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಹೆಂಗೆ ಅಪ್ಲೈ ಮಾಡೋದು ಈ ಜಾಬ್ಗೆ ನೋಡೋಣ. ಕೊಟ್ಟಿರೋ ಫಸ್ಟ್ ಲಿಂಕ್ ಓಪನ್ ಮಾಡಿದರೆ ಈ ಪೇಜು ಕರ್ಕೊಂಡೋಗುತ್ತೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನು. ಅಪ್ಲೈ ಫಾರ್ ದ ರೋಲ್ ಕೊಡೋಣ. ಇಲ್ಲಿ ನಮ್ಮದು ಫಸ್ಟ್ ನೇಮು, ಲಾಸ್ಟ್ ಇಮೇಲ್ ಅಡ್ರೆಸ್ಸು, ಮತ್ತು ಇಲ್ಲಿ ನಮ್ಮದು ಫೋನ್ ಕಾಂಟ್ಯಾಕ್ಟ್ ಬಂದ್ಬಿಟ್ಟು ಇಲ್ಲಿ ಇಂಡಿಯಾದ್ದು ತೊಗೋಬೇಕು, ಅಂದರೆ +91 ನಮ್ಮದು ಇದು ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಇಂಡಿಯಾದು ಇದು ಸೆಲೆಕ್ಟ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಳ್ಳಿ, ಇಂಡಿಯಾ ಥರ. ಇಲ್ಲಿ ಇಂಡಿಯಾ. ಮತ್ತು ಕರೆಂಟ್ ಕಂಟ್ರಿ ಯಾವುದು ಅಂತ ಕೇಳ್ತಿದ್ದಾರೆ, ಇಂಡಿಯಾ ಅಂತ ಟೈಪ್ ಮಾಡಿಕೊಂಡು ಹಾಕೊಳ್ಳಿ. ಮತ್ತು ಪ್ರಿಫರ್ಡ್ ವರ್ಕ್ ಲೊಕೇಶನ್ ಕೇಳ್ತಿದ್ದಾರೆ, ಯಾವುದು ವರ್ಕ್ ಲೊಕೇಶನ್ನು ಅಂತ ಕೇಳ್ತಿದ್ದಾರೆ. ಸೊ ನಾನು ಇಂಡಿಯಾ ಅಂತಲೇ, ಇದು ರಿಮೋಟ್ ಆ್ಯಕ್ಚುಲಿ, ಮ್ಯಾಂಡೇಟರಿ ಇಲ್ಲ. ಮತ್ತು ಲಿಂಕ್ಡ್ಇನ್ ಪ್ರೊಫೈಲ್ ಆಪ್ಷನಲ್ ಅಂತ, ಗಿಟಬ್ದು ಏನಾದ್ರು ಇದ್ದರೆ ಹಾಕೊಳ್ಳಿ. ಮತ್ತು ಎಕ್ಸ್ಪೀರಿಯೆನ್ಸು ಆಪ್ಷನಲ್ಲು. ಎಜುಕೇಷನ್ನು ಏನಾದರೂ ಆ್ಯಡ್ ಮಾಡಬೇಕು ಅಂತ ಅಂದರೆ ಆ್ಯಡ್ ಮಾಡ್ಕೋಬೋದು ನಿಮ್ಮದು, ಎಷ್ಟು CGPA, ಯಾವುದು ಯೂನಿವರ್ಸಿಟಿ ಅಂತ ಇಲ್ಲ. ಸೊ ನಾಟ್ ಮ್ಯಾಂಡೇಟರಿ. ಜೆಂಡರು ಅಷ್ಟೇ, ನೀವು ಜೆಂಡರ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು ಆಪ್ಷನಲ್ಲು. ಮತ್ತು ಹೌ ಡಿಡ್ ಯು ಹಿಯರ್ ಅಬೌಟ್ ದ ರೆವೋಲ್ಟ್ ಜಾಬ್ ಅಂತ ಕೇಳ್ತಿದ್ದಾರೆ, ಅದ್ರ ಬಗ್ಗೆ ಲಿಂಕ್ಡ್ಇನ್ ಅಂತ ಹಾಕೊಳ್ಳಿ. ಹ್ಯಾವ್ ಯು ಮೆಟ್ ದ ಕಾನ್ಫರೆನ್ಸ್ ಆರ್ ಇವೆಂಟ್ ಅಂತ ಕೇಳ್ತಿದ್ದಾರೆ, ಇದು ಮಾಡಿಲ್ಲ ಅಂತಾನೆ.
ಹ್ಯಾವ್ ಯು ಪ್ರೀವಿಯಸ್ಲಿ ಬಿನ್ ಎಂಪ್ಲಾಯ್ಡ್ ಬೈ ರೆವೋಲ್ಟ್ ಅಂತ ಕೇಳ್ತಿದ್ದಾರೆ. ನೋ ಅಂತ ಹಾಕ್ಕೊಳ್ಳಿ. ಜಾಬ್ ಮಾಡಿದರೆ ಎಸ್ ಅಂತ ಹಾಕ್ಕೊಳ್ಳಿ. ನಿಮ್ಮದು ವಾಟ್ ಈಸ್ ಯುವರ್ ಪ್ರೊನೌನ್ಸೇಷನ್, ಇ ಆರ್ ಇಮ್ಮು ಶಿ ಆರ್ ಅರ್ ಅಂತ ಕೇಳ್ತಿದ್ದಾರೆ. ಏನು ಅಂತ ಹಾಕೋಬೇಕು. ಮೆನಿ ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಡು ಹ್ಯಾವ್ ಇನ್ ಎ ಕಸ್ಟಮರ್ ಸಪೋರ್ಟ್ ಏರಿಯಾ ಅಂತ ಕೇಳ್ತಿದ್ದಾರೆ. ನೋ ಎಕ್ಸ್ಪೀರಿಯನ್ಸ್ ಇದ್ದರೆ ನೋ, ಫ್ರೆಷರ್ ಆಗಿದ್ರೆ ನೋ ಎಕ್ಸ್ಪೀರಿಯನ್ಸು, ಎಕ್ಸ್ಪೀರಿಯನ್ಸ್ ಅವರಿದ್ದರೆ 1 to 2 ಎಷ್ಟಿದೆ ಅಷ್ಟು ಹಾಕೊಳ್ಳಿ. ಡು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಪ್ರೊವೈಡಿಂಗ್ ಕಸ್ಟಮರ್ ಸಪೋರ್ಟ್ ವಿತ್ ಇನ್ ದ ಫೈನಾನ್ಷಿಯಲ್ ಸರ್ವಿಸ್ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕೊಳ್ಳಿ. ಫ್ರೆಷರ್ ಆಗಿದ್ರೆ ನೋನೆ ಅಂತಲೇ ಹಾಕೊಳ್ಳಿ. ಹ್ಯಾವ್ ಹ್ಯಾಡ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಅ ಕಸ್ಟಮರ್ ಓವರ್ ದ ಚಾರ್ಟ್ ಅಂತ ಕೇಳ್ತಿದ್ದಾರೆ. ನಿಮ್ಗೆ ಏನಾದರೂ ಇದ್ದರೆ ಹಾಕೊಳ್ಳಿ. ರೊಟೇಷ್ನಲ್ ಶಿಫ್ಟ್ ಕಂಫರ್ಟೇಬಲ್ ಇದೆನಾ ಅಂತ ಕೇಳ್ತಿದ್ದಾರೆ. ಮತ್ತು ನಿಮ್ಮ ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕೇಳ್ತವ್ರೆ. ಎಷ್ಟು 0ನೇ ಹಾಕ್ಕೊಳ್ಳಿ. ಹೌ ಲಾಂಗ್ ಇಸ್ ಯುವರ್ ನೋಟಿಸ್ ಪೀರಿಯಡ್ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಮದು ಎಕ್ಸ್ಪೀರಿಯನ್ಸ್ ಅವ್ರು ಇದ್ದರೆ ನೋಟಿಸ್ ಪೀರಿಯಡ್ ಗೊತ್ತಿರುತ್ತೆ, ಹಾಕ್ಕೊಳ್ಳಿ. ಮತ್ತು ಡ್ಯೂ ಹ್ಯಾವ್ ವೀಸಾ ಬೇಕಾ ಅಂದರೆ ಇಂಡಿಯಾದಲ್ಲಿ ವರ್ಕ್ ಮಾಡೋಕ್ಕೆ ವೀಸಾ ಬೇಕಾ ಅಂತ ಕೇಳ್ತಿದ್ದಾರೆ. ನೋ ಅಂತ ಹಾಕ್ಬಿಟ್ಟು, ಮತ್ತು ಇಂಗ್ಲೀಷಲ್ಲಿ ಯಾವ ಲೆವೆಲ್ ಇದೆ ಅಂತ ಇಂಟರ್ಮೀಡಿಯೇಟ್ ಫ್ಲೂಯೆಂಟ್ ಕೊಟ್ಬಿಟ್ಟು ಐ ಆಮ್ ನಾಟ್ ರೋಬೋಟ್ ಅಂತ ಅಂದ್ಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಕೊಡೋಣ. ಸೊ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಥ್ಯಾಂಕ್ ಯು ಫಾರ್ ಯುವರ್ ಅಪ್ಲಿಕೇಶನ್, ವಿ ವಿಲ್ ಸೂನ್ ಗೆಟ್ ಇನ್ ಇಮೇಲ್ ಕನ್ಫರ್ಮಿಂಗ್ ವಿ ಹ್ಯಾವ್ ರಿಸೀವ್ಡ್ ಇಟ್ ಅಂತ ಹೇಳಿದ್ದಾರೆ. ಸೊ ಇಮೇಲ್ ಕೂಡ ಬಂದಿದೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ. ಸೊ ನಮ್ಮದೇನಾದ್ರೂ ಇವರು ರಿಕ್ವೈರ್ಮೆಂಟ್ ಜೊತೆ ಮ್ಯಾಚ್ ಆದರೆ ನಮ್ಮದು ಅಪ್ಲಿಕೇಶನ್ ಸೆಲೆಕ್ಟ್ ಆಗುತ್ತೆ. ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ಒಂದ್ಸಲ ಅಪ್ಲೈ ಮಾಡಿ, ನೀಡಿರೋರು ಮತ್ತು ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಲ್ ಯಾರ್ಯಾರು ಇದ್ದೀರಾ ಎಲ್ಲರೂ ಅಪ್ಲೈ ಮಾಡಿ ಜಾಬ್ಗೆ. ಈಗ ಆ ಜಾಬ್ಗೆ ಅಪ್ಲೈ ಮಾಡಿ ಈಗ ಮತ್ತೊಂದು ಜಾಬು ಒರಾಕಲ್ ಅವರನ್ನು ಸಪೋರ್ಟ್ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಅವರು ಫ್ರೆಷರ್ಸ್ಗೆ ಹೈಯರ್ ಮಾಡ್ತಿರೋದು. ಒರಾಕಲಲ್ಲಿ ಅದು ಬಿಗ್ ಫಾರ್ಮ್, ಒಂದು ಅಂದರೆ ದೊಡ್ಡ ಕಂಪ್ನಿಗಳಲ್ಲಿ ಬಿಗ್ IT ಕಂಪ್ನಿಯಲ್ಲೇ ದೊಡ್ಡ ಕಂಪ್ನಿ. ಆ್ಯಕ್ಚುಲಿ ಅದ್ರಲ್ಲಿ ಕೆಲಸ ತೊಗೊಳೋದು ಕಷ್ಟ. ಆ್ಯಕ್ಚುಲಿ ನಾನು ತುಂಬ ಅಪ್ಲೈ ಮಾಡಿದ್ದೀನಿ, ನನಗೂ ಯಾವುದೂ ರೆಸ್ಪಾಂಡ್ ಬಂದಿಲ್ಲ. ಸೊ ಇವಾಗ್ಲೂ ಅಪ್ಲೈ ಮಾಡಿದ್ದೀನಿ ಈ ಜಾಬ್ಗೂ. ನೋಡೋಣ. ಅಂದರೆ 0 to 2 year ಎಕ್ಸ್ಪೀರಿಯೆನ್ಸ್ ಅಷ್ಟೇ ಕೇಳಿರೋದು ಇವರು. ಸೊ ನೋಡಿ, ಯಾರಿಗಾರು ಇಂಟ್ರೆಸ್ಟ್ ಇದೆ, ಎಲಿಜಿಬಲ್ ಇದ್ದರೆ ಅಪ್ಲೈ ಮಾಡಿ ಈ ಜಾಬ್ಗೆ. ಒರಾಕಲ್ ಅವ್ರದ್ದು ಸಪೋರ್ಟ್ ಅನಾಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಬ್ಯಾಂಗ್ಳೂರು ಲೊಕೇಶನ್ಗೆ. ಆಯಿತಾ. ಮಸ್ಟ್ ಹ್ಯಾವ್ ಏನು ಸ್ಕಿಲ್ಸ್ ಇರಬೇಕು ಅಂತ ಅಂದರೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಫೋನ್ ಎಟಿಕ್ಯೂಟ್, ಅಂದರೆ ಫೋನಲ್ಲಿ ಮಾತಾಡೋಕ್ಕೆ ಚೆನ್ನಾಗಿ ಬರಬೇಕು ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಗುಡ್ ನಾಲೆಜ್ ಆಫ್ ವಿಂಡೋಸ್, ಅಂದರೆ ಆಪರೇಟಿಂಗ್ ಸಿಸ್ಟಮ್ನ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು. ಮತ್ತು ಎಬಿಲಿಟಿ ಟು ಇನ್ಸ್ಟಾಲ್ ಆ್ಯಂಡ್ ಟ್ರಬಲ್ಶೂಟ್ MS ಆಫೀಸ್, ಅಂದರೆ ವರ್ಡ್, ಔಟ್ಲುಕ್ ಅದೆಲ್ಲ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮಸ್ಟ್ ಬಿ ವಿಲ್ಲಿಂಗ್ ಟು ವರ್ಕ್ ಇನ್ US ಶಿಫ್ಟ್, ಅಂದರೆ US ಅಂದರೆ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ಓಕೆ ಥರ ಇರಬೇಕು ಅಂತ ಹೇಳ್ತಾರೆ. ಮತ್ತು ಗುಡ್ ಟು ಹ್ಯಾವ್ ಅಂದರೆ ಪ್ರಿಫರ್ ನ್ಯೂಟ್ರಲ್ ಆಸೆಂಟ್, ಅಂದರೆ ಮಾಮೂಲಿ ಏನು ಅಮೇರಿಕನ್ ಆಸೆಂಟ್ ಏನು ಕೇಳ್ತಾ ಇಲ್ಲ, ಬಟ್ ನ್ಯೂಟ್ರಲ್ ಆಸೆಂಟ್ ಇರಬೇಕಂತೆ. ಕಾಲ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್, ಅಂದರೆ ಇದರಲ್ಲೂ ಕಸ್ಟಮರ್ದು ಸಪೋರ್ಟೇ ಇರುತ್ತೆ. ಸೊ ನಾವು ಕಾಲ್ ಎಲ್ಲ ರಿಸೀವ್ ಮಾಡಿ ಅವ್ರಿಗೆ ಸೊಲ್ಯೂಷನ್ ಕೊಡಬೇಕು ಕಸ್ಟಮರ್ಸ್ಗಳಿಗೆ ಅಂತ ಹೇಳ್ತಾರೆ. ಮತ್ತು ಪ್ರೂವನ್ ಟ್ರ್ಯಾಕ್ ರೆಕಾರ್ಡ್ ಆಫ್ ಐಡೆಂಟಿಫೈಯಿಂಗ್ ಆ್ಯಂಡ್ ಕ್ವಿಕ್ಲಿ ರಿಸಾಲ್ವಿಂಗ್ ವೈಡರ್ ವೆರೈಟಿ ಆಫ್ ವಿಂಡೋಸ್ ಇಶ್ಯೂಸ್ ಏನಾರು ಇದ್ದರೆ, ಅಂದರೆ ಆಪರೇಟಿಂಗ್ ಸಿಸ್ಟಮಲ್ಲಿ ಅದನ್ನೆಲ್ಲ ನಾವು ವರ್ಕ್ ಮಾಡಿಕೊಡ್ಬೇಕು ಅಂತ ಇದೆ. ಇಷ್ಟು ಅವರು ನಮ್ಮ ಕಡೆಯಿಂದ ಬಯಸ್ತಾ ಇರೋದು. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನಾವೇನು ಮಾಡ್ತೀವಿ ಈ ಜಾಬಲ್ಲಿ ಅಂತ ಅಂದರೆ, ಇನ್ ದಿಸ್ ರೋಲ್ ಯು ವಿಲ್ ಪ್ರೊವೈಡ್ ಎ ಗೈಡೆನ್ಸ್ ಆ್ಯಂಡ್ ರಿಯಲ್ ಟೈಮ್ ರೆಸೊಲ್ಯೂಷನ್ ಆ್ಯಂಡ್ ವೈಡ್ ರೇಂಜ್ ಆಫ್ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಕಸ್ಟಮರ್ ಇಶ್ಯೂಸ್ ಇನ್ಕ್ಲೂಡಿಂಗ್ ಬಟ್ ನಾಟ್ ಲಿಮಿಟೆಡ್. ಅಂದರೆ ಇದರಲ್ಲಿ ನಾವು ಕಸ್ಟಮರ್ ಇಶ್ಯೂ, ಟೆಕ್ನಿಕಲ್ ಒಂದೊಂದ್ಸಲ ಸಿಸ್ಟಮ್ದು, ನೆಟ್ವರ್ಕ್, ಆ್ಯಕ್ಟಿವ್ ಡೈರೆಕ್ಟರಿ ಇದೆಲ್ಲ ಬರ್ತಿರುತ್ತೆ. ಒಬ್ಬೊಬ್ಬರು ಪ್ರಾಡಕ್ಟ್ ಇಶ್ಯೂ ಕೇಳ್ತಿರ್ತಾರೆ. ಬೋತ್ ಅವ್ರಿಗೂ ಸಪೋರ್ಟ್ ಮಾಡಬೇಕು, ಆನ್ಸರ್ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಮತ್ತು ಹ್ಯಾಂಡಲ್ ಇನ್ಕಮಿಂಗ್ ಕಾಲ್ ಬೈ ಅನಲೈಸಿಂಗ್ ದ ಇಶ್ಯೂ ಆ್ಯಂಡ್ ಫಾಲೋಯಿಂಗ್ ಅಪ್ರೋಪ್ರಿಯೇಟ್ ನಾಲೆಜ್ ಬೇಸ್ಡ್ ಆರ್ಟಿಕಲ್ಸ್ ಟು ಇಂಪ್ಲಿಮೆಂಟ್ ನೆಸಸರಿ ಫಿಕ್ಸಸ್ ಅಂತ. ಅಂದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನೋಡ್ಬಿಟ್ಟು ನಾವು ಅದನ್ನ ಸೊಲ್ಯೂಷನ್ ಮಾಡಿಕೊಡ್ಬೇಕು, ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ದು ಅಂತ ಹೇಳ್ತಾರೆ. ಡಾಕ್ಯುಮೆಂಟ್ ಕೇಸ್ ನೋಟ್ ಇನ್ ಟಿಕೆಟಿಂಗ್ ಟ್ರ್ಯಾಕಿಂಗ್ ಸಿಸ್ಟಮ್ ಆ್ಯಂಡ್ ಎಸ್ಕ್ಯುಲೇಟ್ ಇನ್ಸಿಡೆಂಟ್ ವೆನ್ ಅಪ್ರೋಪ್ರಿಯೇಟ್, ಅಂದರೆ ಟಿಕೆಟಿಂಗ್ ಟೂಲ್ ಇರುತ್ತೆ. ಒಬ್ಬೊಬ್ಬರು ಯಾವುದಾದ್ರೂ ಟಿಕೆಟಿಂಗ್ ಟೂಲ್ ಯೂಸ್ ಮಾಡ್ತಿರ್ತಾರೆ. ಸೊ ಅದ್ರ ಮೇಲೆ ವರ್ಕ್ ಮಾಡಬೇಕು. ಇನ್ಸಿಡೆಂಟ್ಸ್ ಏನಾರ ಬಂದರೆ ನಾವು ಅದನ್ನ ಯಾವ ಟೀಮ್ ಅವ್ರಿಗೆ, ಅಪ್ರೋಪ್ರಿಯೇಟ್ ಟೀಮ್ ಅವ್ರಿಗೆ ಎಸ್ಕ್ಯುಲೇಟ್ ಮಾಡಬೇಕು ಅಂತ ಹೇಳ್ತಾರೆ. ವರ್ಕ್ ಇನ್ ಸೆಮಿ ರೂಟ್ಸ್ ಇನ್ ನೇಚರ್, ಸಪೋರ್ಟ್ ಮೇ ಬಿ ಡೆಲಿವರ್ ವಿಯಾ ಫೋನ್ ಆರ್ ಎಲೆಕ್ಟ್ರಾನಿಕ್ ಚಾನಲ್ ಲೈಕ್ ಅ ವೆಬ್ ಅಂಡ್ ಪೊಸಿಷನ್ ವಿಲ್ ವರ್ಕ್ ಇನ್ ಕಾಲ್ ಸೆಂಟರ್ ಎನ್ವಿರಾನ್ಮೆಂಟ್ ಆಸ್ ನೀಡೆಡ್. ಅಂದರೆ ಕಾಲ್ ಸೆಂಟರ್ ಎನ್ವಿರಾನ್ಮೆಂಟಲ್ಲಿ ಏನಾದರೂ ವರ್ಕ್ ಮಾಡಿದರೆ ಪ್ರಿಫರೇಬಲ್ ಅಂತ ಹೇಳ್ತಿದ್ದಾರೆ. ನಾವು ಇನ್ಕಮಿಂಗ್ ಕಾಲ್ ಬರುತ್ತಲ್ಲ ಕಸ್ಟಮರ್ಸ್ ಕಡೆಯಿಂದ, ಅವ್ರಿಗೆ ನಾವು ಫೋನಲ್ಲಿ ಮತ್ತು ವೆಬ್, ಅವ್ರದ್ದೇ ಒಂದು ಕಂಪ್ನಿದು ವೆಬ್ ಇರುತ್ತೆ ಎಲೆಕ್ಟ್ರಾನಿಕ್ಸು, ಅದರಲ್ಲಿ ಸೊಲ್ಯೂಷನ್ ಕೊಡಬೇಕು. ಆಲ್ಸೋ ಯು ವಿಲ್ ಬಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಫಾರ್ ನ್ಯೂ ಕಸ್ಟಮರ್, ಇಂಟ್ರೊಡ್ಯೂಸಿಂಗ್ ಆ್ಯಂಡ್ ಎಜುಕೇಟಿಂಗ್ ದೆಮ್ ಆನ್ ದ ಒರಾಕಲ್ ಆಸ್ ಹೋಲ್.
ಅಂದರೆ ನ್ಯೂ ಕಸ್ಟಮರ್ಸ್ ಬರ್ತಿರ್ತಾರಲ್ಲ ಅವ್ರಿಗೆಲ್ಲ ನಾವು ಒರಾಕಲ್ ಬಗ್ಗೆ ಐಡಿಯಾ ಕೊಡಬೇಕು, ನಮ್ಮದು ಪ್ರಾಡಕ್ಟ್ಸ್ ಬಗ್ಗೆ ನಾಲೆಜ್ ಮಾಡಿ ಎಜುಕೇಟ್ ಮಾಡಬೇಕು. ಸೊ ನಮ್ಮದು ಪ್ರಾಡಕ್ಟ್ನ ಬೈ ಮಾಡೋ ಥರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಿ ವಿಲ್ ಆಲ್ಸೋ ಹ್ಯಾವ್ ಎ ಅಪರ್ಚುನಿಟಿ ಟು ಗೇನ್ ನಾಲೆಜ್ ಆಫ್ ಸ್ಪೆಸಿಫಿಕ್ ಪ್ರಾಡಕ್ಟ್ ಏರಿಯಾ ವಿತ್ ಇನ್ ಅವರ್ ಕೋರ್ ಟೆಕ್ನಾಲಜಿ ಆ್ಯಂಡ್ ಅವರ್ ಅಪ್ಲಿಕೇಶನ್ಸ್. ಅಂದರೆ ನಮಗೆ ಸ್ವಲ್ಪ ಫಸ್ಟ್ ನಾಲೆಡ್ಜ್ ಇರಬೇಕು ಅದ್ರ ಪ್ರಾಡಕ್ಟ್ಸ್ ಬಗ್ಗೆ ಬಿಫೋರ್ ಬೇರೆಯವ್ರಿಗೆ ಏನು ಟ್ರೈನ್ ಮಾಡೋಕ್ಕೂ ಮುಂಚೆ ಅಲ್ವಾ. ಸೊ ನಮಗೆ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾರೆ. ಇಷ್ಟೇ ಡೇ ಟು ಡೇ ನಮ್ಮದು ಆ್ಯಕ್ಟಿವಿಟೀಸ್ ಇದ್ರಲ್ಲಿ ಮಾಡೋದಾದರೆ, ಇವ್ರದ್ದು ನೋಡೋದಾದರೆ ವರ್ಲ್ಡ್ ಲೀಡರ್ ಇನ್ ಕ್ಲೌಡ್ ಸೊಲ್ಯೂಷನ್, ಒರಾಕಲ್ ಯೂಸ್ ಟುಮಾರೋ ಟೆಕ್ನಾಲಜಿ ಟು ಟ್ಯಾಕಲ್ ಟುಡೇಸ್ ಸೊಲ್ಯೂಷನ್ ಅಂತೆ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪ್ನಿ ಆ್ಯಕ್ಚುಲಿ ಇದರಲ್ಲಿ ವರ್ಕ್ ಮಾಡಿದ್ರೆ ಮತ್ತು ತುಂಬ ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸ್ ಅಂತೂ ಸಖತ್ತಾಗಿರುತ್ತೆ ಇದರಲ್ಲಿ. ಆದರೆ ತುಂಬ ಕಷ್ಟ ಇದರಲ್ಲಿ, ಅಂದರೆ ತುಂಬ ರಿಸೋರ್ಸ್ ಮಾಡ್ತಾರೆ. ಮತ್ತು ಈಗ ಹೆಂಗೆ ಅಪ್ಲೈ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ಜಾಬ್ಗೆ. ಮತ್ತು ನೀಡಿರೋರು ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ. ಕೊಟ್ಟಿರೋ ಸೆಕೆಂಡ್ ಲಿಂಕ್ನ ಓಪನ್ ಮಾಡಿದರೆ ಈ ಪೇಜಿಗೆ ಕರ್ಕೊಂಡೋಗುತ್ತೆ. ನೋಡಿ, ಒರಾಕಲ್ಲು ಸಪೋರ್ಟ್ ಅನಲಿಸ್ಟು ಬ್ಯಾಂಗ್ಳೂರು ಇವಾಗ ಹೈಯರ್ ಮಾಡ್ತಿದ್ದಾರೆ 0 to 2 year ಆಫ್ ಎಕ್ಸ್ಪೀರಿಯೆನ್ಸ್ಗೆ. ಸೊ ಇಲ್ಲಿ ಅಪ್ಲೈ ನಾವು ಕೊಡೋಣ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಅಪ್ಲೈ ನಾವು ಇರುತ್ತೆ. ಡೋಂಟ್ ಹ್ಯಾವ್ ಅಕೌಂಟ್ ಇದ್ದರೆ, ಆಲ್ರೆಡಿ ಅಕೌಂಟ್ ಇದ್ದರೆ ಸೈನ್ ಇನ್ ಆಗ್ಬೋದು. ಡೋಂಟ್ ಹ್ಯಾವ್ ಅಕೌಂಟ್ ಇದ್ದರೆ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಸೊ ನಮ್ಮದು ಇಮೇಲ್ ಅಡ್ರೆಸ್ ಕೊಡೋಣ. ಇಲ್ಲಿ ವೆರಿಫಿಕೇಷನ್ ಕೋಡ್ ಬರುತ್ತೆ, ನಿಮ್ಮದು ಇಮೇಲ್ ಕೊಟ್ಟಾದಮೇಲೆ ಅದನ್ನ ಹಾಕ್ಬೇಕಿಲ್ಲಿ. ಸೊ ನಿಮ್ಮದು ಏನಾರು ಕರೆಕ್ಟಾಗಿ ಕೊಟ್ಟರೆ ನಿಮ್ಮದು ಈ ವೆರಿಫಿಕೇಷನ್ ಕೋಡು ನೆಕ್ಸ್ಟು ಇಲ್ಲಿ ಪೇಜಿಗೆ ಕರ್ಕೊಂಡೋಗುತ್ತೆ. ಅಪ್ಲೋಡ್ ರೆಸ್ಯೂಮೆ ಮತ್ತು ನಮ್ಮದು ನೇಮು, ಫಸ್ಟ್ ನೇಮು, ಲಾಸ್ಟ್ ನೇಮ್ ಹಾಕಬೇಕು. ಟೈಟಲ್ ಕೇಳ್ತಿದ್ದಾರೆ, ಮಿಡ್ಲ್ ನೇಮು ಮತ್ತು ಇಮೇಲ್ ಅಡ್ರೆಸ್ಸು ಮತ್ತು ನಮ್ಮದು ಅಡ್ರೆಸ್ ಕೇಳ್ತಿದ್ದಾರೆ, ಕಂಟ್ರಿ ಯಾವುದು ಅಂತ. ಸೊ ಕಂಟ್ರಿ ಯಾವುದು ಹಾಕೋಬೇಕು. ಸ್ಟೇಟ್ ಯಾವುದು ಕೇಳ್ತಿದ್ದಾರೆ, ಸಿಟಿ ಯಾವುದು ಹಾಕೊಳ್ಳಿ. ಪಿನ್ ಕೋಡು, ಅಡ್ರೆಸ್ ಲೈನ್ ಯಾವ್ದು ಕೇಳ್ತಿದ್ದಾರೆ, ಬೆಂಗಳೂರು ಅಂತಲೇ ಕೊಡ್ತೀನಿ. ಸೊ ನೆಕ್ಸ್ಟ್ ಕ್ಲಿಕ್ ಮಾಡೋಣ. ನಿಮ್ಮದು ಎಜುಕೇಷನ್ ಹಾಕೋಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್. ಇದು ಆಲ್ರೆಡಿ ರೆಸ್ಯೂಮೆ ಅಪ್ಲೋಡ್ ಮಾಡಿರೋದ್ರಿಂದ ತೊಗೊಂಡಿದ್ದೆ. ನಿಮ್ದು ಯಾವುದು ಡಿಗ್ರಿ ಆಗಿದೆ ಹಾಕ್ಕೊಳ್ಳಿ, ಮೇಜರ್ ಯಾವುದು ಅಂತ ಹಾಕ್ಕೊಳ್ಳಿ. ನಮ್ಮದು ಎಲೆಕ್ಟ್ರಾನಿಕ್ಸ್. ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಕ್ಸ್ಪೀರಿಯೆನ್ಸ್ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರು ಸ್ಕಿಲ್ಸ್ ಇಲ್ಲಿ ಆ್ಯಡ್ ಯುವರ್ ಸ್ಕಿಲ್ಸ್ ಅಂತ ಇದೆ, ನಿಮಗೆ ಯಾವುದ್ಯಾವ್ದು ಸ್ಕಿಲ್ಸ್ ಬೇಕಿಲ್ಲ ಆ್ಯಡ್ ಮಾಡ್ಕೋಬೋದು. ಸೊ ಇದೆಲ್ಲ ನಾನು ಹಾಕಿರೋ ಸ್ಕಿಲ್ಸೇ ತೊಗೊಂಡಿದ್ದೆ, ನನ್ನ ರೆಸ್ಯೂಮೇಲಿರೋ ಸ್ಕಿಲ್ಸು. ನೀವೇನಾದ್ರು ಎಕ್ಸ್ಟ್ರಾ ಹಾಕಬೇಕು ಅಂದರೂ ಹಾಕ್ಬೋದು. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡೋಣ. ಮತ್ತು ಅರ್ಲಿಯೆಸ್ಟ್ ಅವೈಲೇಬಲ್ ಡೇಟು ಎಷ್ಟು ಬೇಗ ಜಾಯ್ನ್ ಆಗ್ತಿದ್ರಾ ಅಂತ ಕೇಳ್ತಾರೆ. ಇಲ್ಲಿ ಜಾನ್ 14/20 ಕೆಳಗಡೆ ಹೋದರೆ ಆರ್ ಯು ಕರೆಂಟ್ಲಿ ಆರ್ ಹ್ಯಾವ್ ಎ ಪ್ರೀವಿಯಸ್ ಎಂಪ್ಲಾಯ್ಡ್ ದ ಗೌರ್ಮೆಂಟ್ ಆಸ್ ಎಂಪ್ಲಾಯಿ ಆರ್ ಕಾಂಟ್ರಾಕ್ಟ್ ಇನ್ ಫಾಸ್ಟ್, ಅಂದರೆ ಗೌರ್ಮೆಂಟ್ ಎಂಪ್ಲಾಯಿನ ಅಂತ ಕೇಳ್ತಿದ್ದಾರೆ. ನೋ ಅಂತ ಹಾಕೊಳ್ಳಿ. ಅವರು ಏನು ಒರಾಕಲಲ್ಲಿ ಬಿಫೋರ್ ವರ್ಕ್ ಮಾಡಿರ್ತೀರಾ ಅಂತ ಕೇಳ್ತಾರೆ. ಎಸ್ ಇದ್ದರೆ ಎಸ್ ಹಾಕೊಳ್ಳಿ, ನೋ ಆದರೆ ನೋ ಹಾಕೊಳ್ಳಿ. ಮತ್ತು ಇಂಡಿಯಾದಲ್ಲಿ ವರ್ಕ್ ಮಾಡೋಕ್ಕೆ ಏನು ಎಲಿಜಿಬಲ್ ಇದ್ದೀರಾ ಅಂತ ಕೇಳ್ತವ್ರೆ, ಎಸ್ ಅಂತ ಹಾಕೊಳ್ಳಿ. ಮತ್ತು ನಿಮ್ಮದು ಜೆಂಡರ್ ಏನು ಅಂತ ಕೇಳ್ತಿದ್ದಾರೆ, ಅದು ಜೆಂಡರ್ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಂಡು ನೆಕ್ಸ್ಟು ಈ ಸಿಗ್ನೇಚರ್ ಮಾಡಬೇಕು ಇಲ್ಲಿ ನಿಮ್ಮದು. ಮತ್ತು ಈ ಸಿಗ್ನೇಚರ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟಾದಮೇಲೆ ಈ ಥರ ಬರುತ್ತೆ, ಸೇವಿಂಗ್ ದ ಕ್ಯಾಂಡಿಡೇಟ್ ಇನ್ಫೋ, ಸೇವಿಂಗ್ ಜಾಬ್ ಅಪ್ಲಿಕೇಶನ್ ಇನ್ಫೋ ಅಂತ. ಸ್ವಲ್ಪ ವೆಯ್ಟ್ ಮಾಡಿ. ವೆಯ್ಟ್ ಮಾಡಾದಮೇಲೆ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬರುತ್ತೆ ನೋಡಿ. ಥ್ಯಾಂಕ್ ಯು ಫಾರ್ ಯುವರ್ ಜಾಬ್ ಅಪ್ಲಿಕೇಶನು ನಮ್ಗೆ ಮೇಲ್ ಕೂಡ ಬಂದಿರುತ್ತೆ. ಸೊ ಎಲ್ಲರೂ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆಯೋ ಏನೋ. ನಾನು 2 ಜಾಬ್ ಲಿಂಕ್ನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರು ನೀಡಿದೆ, ಇಂಟ್ರೆಸ್ಟ್ ಇದೆ ಎಲ್ಲ ಅಪ್ಲೈ ಮಾಡಿ. ನಾನು ತುಂಬ ಸಲ ಒರಾಕಲ್ಗೆ ಅಪ್ಲೈ ಮಾಡಿದ್ದೀನಿ, ಬಟ್ ನನಗೂ ವಿ ಆರ್ ನಾಟ್ ಮೂವಿಂಗ್ ಫಾರ್ವರ್ಡ್ ವಿತ್ ಯುವರ್ ಅಪ್ಲಿಕೇಶನ್ ಅಂತಲೇ ಬರ್ತಿದೆ. ಬಟ್ ಅವ್ರು ಕೇಳೋ ಲೆವೆಲ್ಗೆ ನಮ್ಮ ಸ್ಕಿಲ್ಸ್ ಮ್ಯಾಚ್ ಆದರೆ ಪಕ್ಕ ಸೆಲೆಕ್ಟ್ ಆಗುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟೊಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ, ಬಾಯ್.